ಗುಡ್ ಆಫ್ಟರ್ನೂನ್. ಮೈ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಈ ದಿನ ಮಸೊಪ್ಪು ಮಾಡುವ ವಿಧಾನ ನೋಡೋಣ. ನಾನು ಮಸೊಪ್ಪು ಮಾಡಲು 4 ರೀತಿಯ ಸೊಪ್ಪು ಬಳಸಿದ್ದೀನಿ. ಪಾಲಕ್, ಚಕ್ಕೋತ, ಸಬ್ಬಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು. 1 ಕಪ್ಪು ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೊಮೊಟೊ, 15 ಬೆಳ್ಳುಳ್ಳಿ, 8 ಹಸಿಮೆಣಸಿಕಾಯಿ, 1.5 ಈರುಳ್ಳಿ ಬಳಸಿದ್ದೀನಿ. ಕುಕ್ಕರ್ನಲ್ಲೇ ಮೊದಲೇ 1.5 ಲೋಟ ನೀರಿಟ್ಟಿದ್ದೆ ಬಿಸಿ ಮಾಡಲು. ಅದಕ್ಕೆ ಈಗ ತೊಳೆದಿಟ್ಕೊಂಡ ಬೇಳೆ, ಸೊಪ್ಪು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಜೀರಿಗೆ ಹಾಕಿ 2 ವಿಷಲ್ ಕೂಗಿಸೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕೋಣ. 2 ವಿಷಲ್ ಕೂಗಿಸ್ಕೊಳ್ಳೋಣ. ಸ್ಟವ್ ಹೈ ಫ್ಲೇಮಲ್ಲೇ ಇಡೋಣ. 2 ವಿಷಲ್ ಆಯಿತು. ಸ್ಟವ್ ಆಫ್ ಮಾಡೋಣ. ಕುಕ್ಕರ್ ಕೂಲಾಗಿದೆ. ಈಗ ವಿಷಲ್ ತೆಗ್ದು ಕುಕ್ಕರ್ ಲಿಡ್ ಓಪನ್ ಮಾಡಿ ಸೊಪ್ಪು ಮತ್ತು ನೀರನ್ನ ಸಪ್ರೇಟು ಮಾಡೋಣ. ಸೊ ಇದು ನೋಡಿ ಕೂಲಾಗಿದೆ. ಇದನ್ನು ನಾವು ತರಿಯಾಗಿ ಮಸೊಪ್ಪಿಗೆ ಯಾವ ರೀತಿ ಬೇಕೋ ಆ ರೀತಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಇಷ್ಟಿದ್ರೆ ಸಾಕು, ಹದ ಕರೆಕ್ಟಾಗಿದೆ. ಈಗ ಒಗ್ಗರಣೆಗೆ ನಾನು 3 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಸಾಸಿವೆ ಹಾಕಿ ಕರಿಬೇವು, ಈರುಳ್ಳಿ ಒಗ್ಗರಣೆಗೆ ಹಾಕಿ ಮೊದಲೇ ರುಬ್ಬಿದ ಸೊಪ್ಪನ್ನು ಇದರಲ್ಲಿ ಸೇರಿಸಿ ಹದವಾಗಿ ನೀರು ಬೆರೆಸಿ ಮಿಕ್ಸ್ ಮಾಡಿಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸಿದರೆ ರುಚಿಯಾದ ಮಸೊಪ್ಪು ರೆಡಿಯಾಗುತ್ತದೆ. ಇದನ್ನು ಬಿಸಿಯಾದ ಅನ್ನದೊಂದಿಗೆ ತುಪ್ಪ ಹಾಕಿ ಸವಿಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.